ಸೊ ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ರಿ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ನೋಡೋದಲ್ಲಿ ನಾವು ಬಂದಿದ್ದೀವಿ ಅಫ್ಜಲ್ ಖಾನ್ ಅವರು ತಮ್ಮ 63 ಹೆಂಡತಿಯರನ್ನು ಕೊಲೆ ಮಾಡಿದಂತಹ ಒಂದು ಬಾವಿಯನ್ನು ನೋಡೋದಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಬಾವಿಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ಇದರಲ್ಲಿತ್ತು ಈ ಸೈಡಲ್ಲಿ ನೀವು ಅಫ್ಜಲ್ ಖಾನ್ನ ಹೆಂಡತಿಯರ ಸಮಾಧಿಗಳನ್ನು ನೋಡ್ಬೋದು. ಹಿಂದಕ್ಕೆ ನೋಡಿ, ಈ ಒಂದು 60 ಸಮಾಧಿಗಳಿದ್ದಾವೆ, 63 ಸಮಾಧಿಗಳು. 63 ಸಮಾಧಿಗಳ ಹಿಂಭಾಗದಲ್ಲಿ ಈ ಕಡೆ ಏನಿದೆಯಲ್ಲ, ಈ ಕಡೆ ನೋಡಿ, ಈ ಕಡೆಯಲ್ಲಿ ಬಾವಿ ಇದೆ ನೋಡಿ. ಆ ಬಾವಿಯಲ್ಲಿ ಅಫ್ಜಲ್ ಖಾನ್ ಏನಪ್ಪ ಅಂತಂದರೆ ತನ್ನ 63 ಹೆಂಡತಿಯರನ್ನು ಕೊಲೆ ಮಾಡಿದ್ದಾನೆ ಅಂತ ಹೇಳಾಗುತ್ತೆ. ಬಟ್ ಅಲ್ಲಿ ಕೊಲೆ ಮಾಡಿದ್ದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಈ ಥರನೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಬಟ್ ಕೊಲೆ ಮಾಡಿ ಈ ಭಾಗದಲ್ಲಿ ಏನಪ್ಪ ಅಂದರೆ ಸಮಾಧಿಗಳನ್ನು ಮಾಡಿದ್ದಾರೆ. ಈ ಹಿಂದ್ಗಡೆ ನೋಡ್ಬೋದು ನೀವು. ಮತ್ತು ಎಲ್ಲಿ ಸಮಾಧಿ ಮಾಡಿದ್ದಾರೆ ಅದನ್ನು ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ನಿಮಗೆ. ಮತ್ತು ಈ ಒಂದು ಬಾವಿ ಇದೆಯಲ್ಲ, ಬಾವಿಯ ಬಗ್ಗೆ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಬನ್ನಿ. ಸಾಟ್ ಕವರ್ನ ಹಿಂದ್ಗಡೆ ಇರ್ತಕ್ಕಂಥ ಬಾವಿ ಇದು. ಆ ಕಾಲದಲ್ಲಿ ಅಂತಂದರೆ 400 ವರ್ಷಗಳ ಹಿಂದೆ ಬಾವಿಗಳನ್ನು ಬಾವಡಿ ಅಂತ ಕರಿತಿದ್ರು. ಅದಕ್ಕೆ ಇದನ್ನು ಇವಾಗ ಸ್ಥಳೀಯರು ಖೂನ್ ಬಾವಡಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಹಿಂದಿಯಲ್ಲಿ ಖೂನ್ ಅಂತಂದರೆ ರಕ್ತ ಅಂತ ಅರ್ಥ ಅಥವಾ ಕೊಲೆ ಅಂತ ಅರ್ಥ. ಸೊ ಬಾವಡಿ ಅಂತಂದರೆ ಬಾವಿ. ಆ ಕಾರಣದಿಂದ ಇದನ್ನು ಖೂನ್ ಬಾವಡಿ ಅಂತಂದರೆ ಕೊಲೆಯ ಬಾವಿ ಅಥವಾ ರಕ್ತದ ಬಾವಿ ಅಂತಲೂ ಕರೀತಾರೆ. ಯಾಕೆ ಇದನ್ನು ರಕ್ತದ ಬಾವಿ ಅಂತ ಕರೀತಾರೆ ಅಂತಂದರೆ ಅಫ್ಜಲ್ ಖಾನ್ ತನ್ನ 63 ಹೆಂಡತಿಯರನ್ನು ಕೊಲೆ ಮಾಡಿದ್ದು ಇದೇ ಬಾವಿಯಲ್ಲಿ ಅಂತ ಹೇಳಲಾಗುತ್ತೆ. ಅವರು ತಮ್ಮ 63 ಹೆಂಡತಿಯರನ್ನು ಕೊಲೆ ಮಾಡಿದ ರಕ್ತ ಈ ಬಾವಿಯಲ್ಲಿ ತುಂಬಿತ್ತು ಅಂತ ಕೂಡ ನಂಬಲಾಗುತ್ತೆ. ಇದು ಇತಿಹಾಸ ಹೇಳುತ್ತದಂತೆ. ಮತ್ತು ಇದು ಆ ಕಾಲದಲ್ಲಿ ಅಫ್ಜಲ್ ಖಾನ್ ಈ ಪ್ರದೇಶದಲ್ಲಿ ಸೇನಾ ಕಮಾಂಡರ್ ಆಗಿದ್ದರು. ಈ ಒಂದು ಪ್ರದೇಶ ಇದೆಯಲ್ಲ, ಇಲ್ಲಿ ಅಫ್ಜಲ್ ಖಾನ್ರವರು ಸೇನಾ ಕಮಾಂಡರ್ ಆಗಿದ್ದರು. ಕೆಲವೊಂದು ಕಡೆ ಏನಪ್ಪ ಅಂದರೆ, ಈಗ ಆದಿಲ್ಶಾಹಿ ಸಾಮ್ರಾಜ್ಯ ದೊಡ್ಡದಾದ ಸಾಮ್ರಾಜ್ಯ ಇತ್ತಲ್ಲ, ಆ ಒಂದು ಸಾಮ್ರಾಜ್ಯದಲ್ಲಿ ಭಾಳಷ್ಟು ಸೇನಾ ಕಮಾಂಡರ್ಗಳಿದ್ದರು. ಅವರವರಿಗೆ ಪ್ರದೇಶಗಳನ್ನು ಹಂಚಲಾಗಿತ್ತು. ಈ ಪ್ರದೇಶಕ್ಕೆ ಇವರು ಸೇನಾ ಕಮಾಂಡರ್ ಅಂತ. ಸೊ ಈ ಒಂದು ಇಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶಕ್ಕೆ ಈ ಅಫ್ಜಲ್ ಖಾನ್ ಅವರು ಸೇನಾ ಕಮಾಂಡರ್ ಆಗಿದ್ದರು. ಆ ಕಾರಣದಿಂದ ಅವರು ಅಲ್ಲಿರ್ತಕ್ಕಂಥ ಜನರಿಗೆ ಹೆಲ್ಪ್ ಮಾಡೋದಕ್ಕೆ ಈ ಬಾವಿಯನ್ನು ತೋಡಿರ್ಬೋದು ಅಥವಾ ಅವರು ಕೊಲೆ ಮಾಡಿರ್ಬೋದು ಅಂತಲೂ ಕೂಡ ಹೇಳಲಾಗುತ್ತೆ. ಈ ಹಳೆಯ ಕಾಲದ ಬಾವಿ ನೋಡಿ, ಆದಿಲ್ಶಾಹಿ ಅವರ ಕಾಲದ ಒಂದು ಬಾವಿ ಇದು. ಇಲ್ಲಿ ಸೇನಾ ಕಮಾಂಡರ್ ಆಗಿರ್ತಕ್ಕಂಥ ನಮ್ಮ ಅಫ್ಜಲ್ ಖಾನ್ ಅವರು ಈ ಒಂದು ಬಾವಿಯನ್ನು ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಇಲ್ಲಿ ಅವರ 63 ಹೆಂಡತಿಯರನ್ನು ಕೊಲೆ ಮಾಡಲಾಗಿದ್ದು ಅಂತ ಹೇಳಲಾಗುತ್ತೆ. ಅವರೇ ಕೊಲೆ ಮಾಡಿದ್ದು 63 ಹೆಂಡತಿಯರನ್ನು. ಏನು ಶಿವಾಜಿ ಮಹಾರಾಜರ ಜೊತೆ ಯುದ್ಧ ಮಾಡೋದಕ್ಕೆ ತಯಾರಾಗುವಂತ ಹೇಳಿದಾಗ ಅವರು ತಮ್ಮ ಹೆಂಡತಿಯರನ್ನು ಇಲ್ಲಿ ಕೊಲೆ ಮಾಡ್ತಾರೆ. ಯಾಕೆ ಕೊಲೆ ಮಾಡ್ತಾರಪ್ಪ ಅಂತಂದರೆ, ಆ ಕಾಲದಲ್ಲಿ ಒಂದು ಪದ್ಧತಿ ಏನಪ್ಪ ಅಂದರೆ, ಅದು ಯಾರಾದರೂ ಸೋತ್ರೆ ಅವರ ಒಂದು ಪತ್ನಿಯರನ್ನು ಅವರು ಗೆದ್ದಂಥ ರಾಜರು ಅವ್ರು ಬಳಸ್ಕೊಳ್ತಿದ್ರು ಅನ್ನೋವಂತಹ ಒಂದು ಪದ್ಧತಿ ಇತ್ತಂತ. ಸೊ ಆ ಒಂದು ಕಾರಣದಿಂದ ಅಫ್ಜಲ್ ಖಾನ್ ಅವರು ತಮ್ಮ ಹೆಂಡತಿಯರನ್ನು ಕೊಲೆ ಮಾಡ್ತಾರೆ. ಬಟ್ ಅವರಿಗೆ ಈ ಮಾತು ಗೊತ್ತೋದಿಲ್ಲ. ಏನಪ್ಪ ಅಂದ್ರೆ ಮಾತು ಅಂತಂದ್ರೆ, ಅವರು ಈ ಶಿವಾಜಿ ಮಹಾರಾಜರಿದ್ರಲ್ಲ, ಅವರು ತುಂಬ ಯುದ್ಧಗಳನ್ನು ಗೆದ್ದು ಬಂದಿದ್ದರು. ಅದಾದಮೇಲೆ ಇಲ್ಲಿ ಆದಿಲ್ಶಾಹಿ ಅವರ ಸಾಮ್ರಾಜ್ಯವನ್ನು ಅದರ ಜೊತೆ ಏನಪ್ಪ ಯುದ್ಧ ಮಾಡೋಕ್ಕೆ ಬಂದಿದ್ದರು. ಯುದ್ಧ ಮಾಡೋದಕ್ಕೆ ಬಂದ ಸಮಯದಲ್ಲಿ ಏನಪ್ಪ ಅಂದರೆ, ಅವ್ರಿಗೆ ಗೊತ್ತಿರಲಿಲ್ಲ ಅಫ್ಜಲ್ ಖಾನ್ ಅವರಿಗೆ, ಇಲ್ಲಾಂದರೆ ಕೊಲೆ ಮಾಡ್ತಿರಲಿಲ್ಲ. ಅವರು ಮಹಾರಾಜರು ಏನಾಗಿದ್ರಲ್ಲ, ಶಿವಾಜಿ ಮಹಾರಾಜರು ಮುಂಚೆ ಗೆದ್ದಂತಹ ರಾಜರ ರಾಣಿಯರನ್ನು ಯಾರನ್ನು ಉಪಯೋಗಿಸ್ಕೊಂಡಿಲ್ಲ ಅವರು. ಅಂತಂದರೆ ಇಲ್ಲಿ ಅಫ್ಜಲ್ ಖಾನ್ ಏನಪ್ಪ ಅಂತಂದರೆ, ತನ್ನ ಹೆಂಡತಿ ಏನಿದ್ದಾರಲ್ಲ ಪತ್ನಿಯರನ್ನು 63 ಪತ್ನಿಯರನ್ನು ಇಲ್ಲಿ ಕೊಲೆ ಮಾಡಿ ಆ ಕಡೆ ಇದೆಯಲ್ಲ, ಆ ಕಡೆ ಹೋಗಿ ಅಲ್ಲಿ ಸಾಟ್ ಕಬರ್ ಅಂತಿದೆ, ಅಲ್ಲಿ ದಫನ್ ಅಂತಂದರೆ ಅಲ್ಲಿ ಸಮಾಧಿಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ಕೊಲೆ ಮಾಡಿರೋದ್ರಿಂದ ಎಲ್ಲ ರಕ್ತ ಏನಪ್ಪ ಅಂದರೆ ಇಲ್ಲೇ ಈ ಒಂದು ಬಾವಿಯಲ್ಲಿ ಇತ್ತು. ಆ ಒಂದು ಕಾರಣಕ್ಕೆ ಇದನ್ನು ಖೂನ್ ಬಾವಡಿ ಅಂತ ಕರೀತಾರೆ. ಈ ಬಾವಿ ಸೇದುವ ಬಾವಿ ಅಲ್ಲ, ಕೆಳಗಡೆ ಸ್ಟೆಪ್ಸ್ ಮುಖಾಂತರ ಇಳಿದುಕೊಂಡು ಹೋಗಬೇಕು. ಬಟ್ ನಾವಿಲ್ಲಿ ಒಂದು ಬಂದು ನಿಂತಾಗ ನಮಗೆ ಒಳಗಡೆ ಹೋಗೋದಕ್ಕೆ ಜಾಗ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅಂದರೆ ಅಲ್ಲಿ ಒಳಗಡೆ ಎಲ್ಲಿಂದ ಹೋಗಬೇಕು ಅಂತ ನಮಗೆ ಗೊತ್ತಾಗಲ್ಲ. ಇಳೋದಕ್ಕೆ ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ ಇಲ್ಲಿ. ಈ ಬಾವಿ ಆಳ ಎಷ್ಟಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಇದು ತುಂಬ ಕಾಲದಿಂದ ಏನಪ್ಪ ಅಂದರೆ ತುಂಬಿಕೊಂಡೇ ಇದೆ. ಮಾರ್ಚ್ ಆದ್ರೂ ಕೂಡ ಇದೇ ಥರ ತುಂಬಿಕೊಂಡಿದೆ. ಅಂದರೆ ಈ ಪ್ರಮುಖವಾಗಿ ಈ ಬಾವಿಯ ಆಳವನ್ನು ಯಾರೂ ಕೂಡ ಇತ್ತೀಚೆಗೆ ಈ ಒಂದು ಬಾವಿಯ ಆಳವನ್ನು ನೋಡಿಲ್ಲ ಅಂತ ಹೇಳಲಾಗುತ್ತೆ. ಈ ಬಾವಿಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಆ ಒಂದು ಈ ಒಂದು ಗೋಡೆ ಇದೆಯಲ್ಲ, ಆ ಕಡೆ ದೊಡ್ಡದಾಗಿದೆ. ಅದು ಸುತ್ತಲೂ ಅದೇ ಥರ ದೊಡ್ಡದಾಗಿ ಗೋಡೆ ಇತ್ತು ಅಂತ ಹೇಳಲಾಗುತ್ತೆ. ಯಾಕಂದರೆ ಇದನ್ನು ಏನು ನೀರು ತೊಗೋಬೇಕಲ್ಲ, ಇದರಿಂದ ನೀರು ತೊಗೋಬೇಕಂದ್ರೆ ಒಳಗಿಂದ ಒಂದು ದಾರಿ ಇದೆ, ಒಳಗಡೆ ಕೆಳಗಿಡೋದು. ಈ ಪ್ರಮುಖವಾಗಿ 3 ಅಂತಸ್ತುಗಳನ್ನು ನಾವಿಲ್ಲಿ ನೋಡ್ಬೋದು ಈ ಒಂದು ಬಾವಿಯ ಆ ಕಡೆ.
ಒಂದು 3 ಅಂತಸ್ತುಗಳನ್ನು ನೋಡ್ಬೋದು. ಇಲ್ಲಿ ನೋಡಿ 3 ಅಂತಸ್ತಿದೆ. 3 ಅಂತಸ್ತನ್ನು ಫಸ್ಟಿಗೆ ಒಂದು ಮೇಲ್ಗಡೆ ಏನು ಫ್ಲೋರ್ ಇದೆಯಲ್ಲ ಅದರಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿ ಕೆಳಗಡೆ ಇಳಿತೀವಿ. ಇಳಿದು ಅಲ್ಲಿ ಒಂದು ಫ್ಲೋರ್ ಇದೆ, ಅದರಲ್ಲಿ ಮತ್ತೆ ಕೆಳಗಿಳಿದ್ರೆ ಬಾವಿ ಒಂದು ಜಾಗ. ಸೊ ಬಾವಿ ಇರ್ತಕ್ಕಂಥದ್ದು ಅಲ್ಲಿ ಇಳಿದು ಈ ಒಂದು ನೀರನ್ನು ತೊಗೊಂಡು ಹೋಗ್ತಿದ್ರು. ನೀರನ್ನು ತೊಗೊಂಡು ಹೋಗೋದಕ್ಕೆ ಸಾಮಾನ್ಯವಾಗಿ ನಾವು 2 ದಾರಿಗಳನ್ನು ನೋಡ್ಬೋದು. ಇಲ್ಲಿ 2 ದಾರಿಗಳಿದಾವೆ. ಒಳಗಿಂದ ಒಂದು ಈ ಕಡೆ ಮೇನಾಗಿ ಒಂದು ಅಲ್ಲಿ ದೊಡ್ಡದಾಗಿದೆ, ಸ್ವಲ್ಪ ಒಳಗಿಂದ ಇರೋದು ಸ್ವಲ್ಪ ಸಣ್ಣದಾಗಿ ಮಾಡಿದ್ದಾರೆ ಅದನ್ನು. 1888ರಲ್ಲಿ ಇಲ್ಲಿ ಒಬ್ಬ ಹೆನ್ರಿ ಕಜಿನ್ಸ್ ಅನ್ನುವಂಥವರು ಬಂದಿದ್ದರಂತೆ ಇಲ್ಲಿ ಒಂದು ವಿಜಯಪುರಕ್ಕೆ ಭೇಟಿ ಕೊಡೋದಕ್ಕೆ ಅಂದರೆ ಈ ಪ್ರಮುಖವಾಗಿ ಸ್ಮಾರಕಗಳನ್ನು ನೋಡೋದಕ್ಕೆ ಬಂದಿದ್ದರು ಅವರು. ಸ್ಮಾರಕಗಳ ಮೇಲೆ ಡಾಕ್ಯುಮೆಂಟ್ರಿ ಅಂತಾರಲ್ಲ, ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಬಂದಿದ್ದರು. ಬಂದಂಥ ಸಮಯದಲ್ಲಿ 1889ರಲ್ಲಿ ಈ ಒಂದು ಏನು ಸಾಟ್ ಕಬಾರ್ ಅಂತೀವಲ್ಲ, ಸಾಟ್ ಕಬಾರ್ಗೆ ಬಂದಿದ್ದರು. ಸಾಟ್ ಕಬಾರ್ನ ಹಿಂದ್ಗಡೆ ಇರತಕ್ಕಂಥ ಒಂದು ಬಾವಿ ಇದು. ಈ ಬಾವಿಯನ್ನು ಅವರು 1889ರಲ್ಲಿ ಬಂದು ವಿಸಿಟ್ ಕೊಟ್ಟಿದ್ದರಂತೆ. ಅಲ್ಲಿ ಒಂದು ಜಾಗದಲ್ಲಿ ಬರೆದಿದೆ 1889 ಅಂತ, ಕೆತ್ತನೆಯನ್ನು ಮಾಡಲಾಗಿದೆ. ಅವರೇ ಕೆತ್ತನೆ ಮಾಡಿದ್ದನ್ನು. ಅದು ಯಾಕೆ ಮಾಡಿದ್ದಾರೆ ಅಂದರೆ, ನಾನು ಇಲ್ಲಿ ಬಂದಿದ್ದೀನಿ ಅನ್ನೋದಕ್ಕೆ ಒಂದು ಪ್ರೂಫ್ ಬೇಕಲ್ಲ, ಅದಕ್ಕೆ ಅವರು ಹೆನ್ರಿ ಕಜಿನ್ಸ್ ಅನ್ನುವಂಥವರು ಅಲ್ಲಿ ಒಂದು ಪ್ರೂಫನ್ನು ಮಾಡಿ ಹೋಗಿದ್ದಾರೆ. ಅವರು ಇಲ್ಲಿ ಬಂದು ವಿಜಯಪುರದಲ್ಲಿ ಎಲ್ಲ ಸ್ಮಾರಕಗಳನ್ನು ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿ ಅದರ ಬಗ್ಗೆ ಬರೆದಿದ್ದಾರೆ ಅಂತೆ. ಅದರ ಬಗ್ಗೆ ಒಂದು ಪುಸ್ತಕ ಕೂಡ ಲಭ್ಯ ಇದೆ ಅಂತ ಹೇಳಲಾಗತ್ತೆ. ಅದರ ಬಗ್ಗೆ ಪುಸ್ತಕ ಬರೆದಿದ್ದಾರೆ. 1889ರಲ್ಲಿ ಈ ಒಂದು ಸಾಟ್ ಕಬಾರ್ಗೆ ಭೇಟಿ ನೀಡಿದ್ದು. ಇಲ್ಲಿ ಕೆಲವೊಂದು ಫೋಟೋಗಳನ್ನು ಕೂಡ ಹೊಡ್ಕೊಂಡಿದ್ದಾರೆ. ಫೋಟೋಗಳನ್ನು ತಗೊಂಡು ಅಲ್ಲಿ ಪುಸ್ತಕದಲ್ಲಿ ಕರೆಕ್ಟಾಗಿ ಏನಪ್ಪ ಅಂದರೆ ನೀಟಾಗಿ ಇದು ಒಂದು ಈ ಒಂದು ಡಾಕ್ಯುಮೆಂಟ್ರಿ ಮಾಡಿರೋದನ್ನು ನಾವು ಒಂದು ಪುಸ್ತಕ ಕೂಡ ಲಭ್ಯ ಇದೆ ಅಂತ ಹೇಳಲಾಗುತ್ತೆ. ಬಾವಿಗಳನ್ನು ತೋರಿಸ್ತಾರಲ್ಲ, ಆ ಬಾವಿಗಳಲ್ಲಿ ಸಾಮಾನ್ಯವಾಗಿ ಒಂದು 2-3 ವರ್ಷದಲ್ಲಿ ಹೂಳು ತುಂಬ್ಕೊಂಡು ಹೋಗುತ್ತೆ. ಬಟ್ ಇದು ಬಾವಿ ಹಾಗಲ್ಲ. ಇದು ಸುತ್ತಲೂ ಇದು ಏನು ಕಲ್ಲುಗಳಿಂದ ಒಂದು ಗೋಡೆ ಥರ ಕಟ್ಟಿದಾರಲ್ಲ, ಆ ಒಂದು ಕಾರಣದಿಂದ ಈ ಒಂದು ಬಾವಿ ಏನು ಕ್ಲಿಯರಾಗಿ ನೀರು ತುಂಬಿರೋದು ನಮ್ಗೆ ಕಾಣುತ್ತೆ. ಈ ಕಡೆ ಫುಲ್ ಬಿದ್ದೋಗಿದೆ. ಒಳಗಡೆ ಸ್ಮಾರಕದ ಒಂದು ಭಾಗ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿ ಎಲ್ಲ ಬಿದ್ದೋಗಿದೆ, ಒಳಗಡೆ ಬೀಳೋ ಹಂತದಲ್ಲಿದೆ. ಬೀಳೋ ಹಂತದಲ್ಲಿದೆ ಈ ಒಂದು ಖೂನ್ ಬಾವಡಿ. ಇದು ನೋಡಿ, ಇದು ಪ್ರಮುಖವಾಗಿ ಇದು ಒಂದು ದೊಡ್ಡದಾಗಿದೆಯಲ್ಲ, ಇದನ್ನು ಇದು ಫುಲ್ ಗೋಡೆಯ ಸುತ್ತಲೂ ಇದೇ ಥರ ದೊಡ್ಡದಾಗಿ ಕಟ್ಟಿದ್ರು ಅಂತ ಹೇಳಲಾಗುತ್ತೆ. ಅದು ಕಾಲ ಕಳೆದಂತೆ ಏನು ಬಿದ್ದೋಗಿದೆ ನೋಡಿ. ಈ ಕಡೆನೇ ಇತ್ತು, ಈ ಕಡೆ ಗೋಡೆ ಇದೆ, ಬಟ್ ಈ ಕಡೆ ಬಿದ್ದೋಗಿದೆ ನೋಡಿ. ಇಲ್ಲಿ ಒಳಗಡೆ ಬಿದ್ದದ, ಎಲ್ಲಿ ಬಿದ್ದದ ಗೊತ್ತಿಲ್ಲ. ಒಳಗಡೆನೇ ಬಿದ್ದಿರೋಕೆ ನನ್ನ ಅನಿಸ್ಬಿಟ್ಟು ಇದು. ಯಾಕಂದರೆ ಬಾವಿ ತುಂಬ ಆಳದಲ್ಲಿದೆ ಅಂತ ಹೇಳಲಾಗುತ್ತೆ. ಪ್ರಮುಖವಾಗಿ ಬಿಜಾಪುರದಲ್ಲಿ ತುಂಬ ಬಾವಡಿಗಳನ್ನು ನೋಡ್ತೀವಿ ನಾವು. ಇಲ್ಲಿ ಬಾವಡಿ ಅಂತಂದರೆ ಬಾವಿ ಅಂತ ಅರ್ಥ. ಇಲ್ಲಿ ತಾಜ್ ಬಾವಡಿ ಇರ್ಬೋದು, ಚಾಂದ್ ಬಾವಡಿ ಇರ್ಬೋದು, ಅವುಗಳನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.